ಒಬ್ಬ ಕ್ರಿಮಿನಲ್ ಜೈಲಿಂದ ರಿಲೀಸ್ ಆದ್ಮೇಲೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಏನು ಮೋಸ ಮಾಡಬಾರ್ದು, ನಿಯತ್ತಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ತುಂಬಾ ಎಲ್ಲ ರಿಸರ್ಚ್ ಮಾಡಿ ಕೊನೆಗೆ ಒಂದು ಝೂ ಓಪನ್ ಮಾಡ್ತಾನೆ. ಆ ಝೂಗೆ ಎಂಟ್ರಿ ಫೀಸ್ ಬಂದು ₹1000 ಮಡಗ್ತಾನೆ. ಯಾರೊಬ್ರು ಕೂಡ ಆ ಝೂ ಬರೋದೇ ಇಲ್ಲ. ತಿರ್ಗಾ ಸ್ವಲ್ಪ ದಿನ ಆದ್ಮೇಲೆ ಟಿಕೆಟ್ ಪ್ರೈಸ್ ಬಂದು ₹500 ಇಳಿಸ್ತಾನೆ. ಆಗ್ಲೂ ಕೂಡ ಯಾರು ಬರಲ್ಲ. ಕೊನೆಗೆ ಝೂ ಎಂಟ್ರಿನ ಫ್ರೀ ಮಾಡ್ಬಿಡ್ತಾನೆ, ಆಗ್ಲಾದ್ರೂ ಯಾರಾದ್ರೂ ಬರ್ಲಿ ಅಂತ. ಆಗ ಅಲ್ಲಿರೋಂಥವ್ರು ಎಲ್ಲರೂ ಬರ್ತಾರೆ ಝೂಗೆ. ಆ ಕ್ರಿಮಿನಲ್ ವ್ಯಕ್ತಿ ಆಚೆಗಡೆಯಿಂದ ಝೂಗೆ ಬೀಗ ಹಾಕ್ತಾನೆ, ಒಳಗಡೆ ಒಂದು ಸಿಂಹನ ಫ್ರೀ ಆಗಿ ಬಿಟ್ಬಿಡ್ತಾನೆ. ಝೂ ಅಲ್ಲಿ ಇರುವಂತವ್ರೆಲ್ಲರೂ ಗಾಬರಿಯಾಗಿ ಭಯ ಪಡ್ತಾರೆ, ಆಚೆ ಹೋಗ್ಬೇಕು ಅಂತಾರೆ. ಆಗ ಆ ವ್ಯಕ್ತಿ ನೀವೇನಾದ್ರು ಆಚೆ ಹೋಗ್ಬೇಕು ಅಂತ ಅಂದ್ರೆ ₹2000 ಕೊಡ್ಬೇಕು ಅಂತ ಟಿಕೆಟ್ ಮಡಗ್ತಾನೆ. ಸೊ ಈ ಸ್ಟೋರಿಗೆ ಸೋಷಿಯಲ್ ಮೀಡಿಯಾ ಬಂದು ಬಿಗ್ಗೆಸ್ಟ್ ಎಕ್ಸಾಂಪಲ್. ಅವರೆಲ್ಲ ನಿಮ್ಗೆ ಫ್ರೀ ಆಗಿ ಕೊಡ್ತಿದ್ದಾರೆ. ಫ್ರೀ ಆಗಿ ಸ್ಕ್ರಾಲ್ ಮಾಡಬಹುದು, ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನೋಡಬಹುದು, ಇನ್ಸ್ಟಾಗ್ರಾಮ್ ಕೂಡ ಫ್ರೀ ಆಗಿ ಯೂಸ್ ಮಾಡಬಹುದು. ಆದ್ರೆ ಅವರು ನಿಮ್ಮ ಸಮಯನ ಖರೀದಿ ಮಾಡ್ತಿದ್ದಾರೆ. ನಿಮ್ಮ ಸಮಯಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ಅದನ್ನೆಲ್ಲ ಅವರು ಫ್ರೀ ಆಗಿ ತಗೊಂತಿದ್ದಾರೆ. ನಿಮ್ಮನ್ನ ಪ್ರಾಡಕ್ಟ್ ಮಾಡಿ ಅವ್ರು ಜಸ್ಟ್ ಎಂಟರ್ಟೈನ್ಮೆಂಟ್ ವಿಡಿಯೋ ಕೊಟ್ಟು ನಿಮ್ಮ ಸಮಯನೆಲ್ಲ ಫ್ರೀ ಆಗಿ ತಗೊಂತಿದ್ದಾರೆ. ಥ್ಯಾಂಕ್ ಯು.